ನನ್ನಂತಲ್ಲ, ನನ್ನಂತ ಯಾವುದೇ ಒಂದು ಬಡ ಜೀವಿಗೆ ಈ ತರ ಕಷ್ಟ ಬರಲೇಬಾರ್ದ. ಮಾನವೀಯತೆನೂ ಕೂಡ ಅವ್ರಿಗೆ ಇಲ್ವಾ? ಅಂದ್ರೆ ಒಂದು ಬೆಳಗಾಗೋರವ್ರಿಗೆ ಒಂದು ಬೆಡ್ ಕೊಡಿ ಅಂದ್ರೆ ಅದಕ್ಕೂ ಅವ್ರು ಅವಕಾಶ ಕೊಡ್ಲಿಲ್ಲ. ಆಸ್ಪತ್ರೆ ಒಳಗೆ ಪೇಷಂಟ್ ಒಳಗೆ ಕರ್ಕೊಳ್ಳಿಲ್ಲ. ಈ ತರ ಎಲ್ಲ ಮಾಡ್ರೆ ಮುಂದೆ ರೋಗಿಗಳ ಗತಿ ಏನು? ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮಾ ಯೋಜನೆ ಕರಾವಳಿಯಲ್ಲಿ ಸಮರ್ಪಕವಾಗಿ ಜಾರಿಯಾಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಗಂಗೊಳ್ಳಿಯಲ್ಲಿ ಬೋಟ್ನಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡ ವ್ಯಕ್ತಿಯನ್ನ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಆಯುಷ್ಮಾನ್ ಕಾರ್ಡ್ಗೆ OTP ಬರದ ಕಾರಣ ಚಿಕಿತ್ಸೆ ನಿರಾಕರಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ತಕ್ಷಣ ಚಿಕಿತ್ಸೆ ಸಿಗದ ಹಿನ್ನೆಲೆಯಲ್ಲಿ ರೋಗಿಯ ಪತ್ನಿ ಮಧ್ಯರಾತ್ರಿ ಪತಿಯನ್ನ ಮನೆಗೆ ಕರೆತರುವ ಪರಿಸ್ಥಿತಿ ಎದುರಾಯಿತು ಎನ್ನಲಾಗಿದೆ. ಇದು ಆಯುಷ್ಮಾನ್ ಕಾರ್ಡಿಗೆ OTP ಚೆಕ್ ಮಾಡಿದೆ. ಅವ್ರ OTP ಕೋಡ್ ಹಾಕಿ ಕೊಟ್ರ ಅಲ್ಲಿಗೆ. ನಾನು ಅದೇ ಧೈರ್ಯದ ಮೇಲೆ ನಾ ಖಾಸಗಿ ಆಸ್ಪತ್ರೆಗೆ ಹೋದೆ. ಅಲ್ಲಿ ಕಡಿಕೊಂಡ್ರೆ ಖಾಸಗಿ ಆಸ್ಪತ್ರೆ ಎಲ್ಲ OTP ಎಲ್ಲ ಚೆಕ್ ಮಾಡಿ ಕಂಡ್ರೆ ನನ್ನ ಹತ್ರ ಇದು BPL ಕಾರ್ಡು ಇತ್ತು, ಆಧಾರ್ ಕಾರ್ಡು ಕಂಡೆ. ಅದ್ರಲ್ಲಿ ಒಂದು OTP ವಿಷಯಕ್ಕೋಸ್ಕರ ಅಲ್ಲಿ ಆತಿಲ್ಲ ನಳಿ ಹೇಳೋದಕ್ಕೋಸ್ಕರ ಅಲ್ಲಿ ಮತ್ತೆ ಲಕ್ಷಗಟ್ಟಲೆ ಖರ್ಚಾತಂದ್ರೆ ಅದೆಲ್ಲ ಅಷ್ಟೆಲ್ಲ ಕೊಡುವಷ್ಟು ನನ್ನ ಹತ್ರ ತಾಕತ್ತಿಲ್ಲದಕ್ಕೆ ನಾನು ಅಲ್ಲಿಂದ ವಾಪಸ್ ನಾನು ವೆನ್ಲಾಕಿಗೆ ಬಂದೆ. ಇದು ಅವ್ರದ್ದು ಇದರ 108 ಆಂಬುಲೆನ್ಸಿಗೆ ಫೋನ್ ಮಾಡಿ, ಯಾಕಂದ್ರೆ ಆಂಬುಲೆನ್ಸಿಗೆ ಕೊಡೋಕ್ಕೂ ದುಡ್ಡಿಲ್ಲ. ಅಲ್ಲಿ ಒಂದು ಗಳಿಗೆ ಮಟ್ಟಿಗೋಸ್ಕರ 1,500 ರೂಪಾಯಿ ಬಿಲ್ ಮಾಡಿರ ಒಳಗೋಗಿ ಹೊರಗೆ ಬಂದದ್ಕೆ. ಅದು ಕೊಡೋಕ್ಕೂ ದುಡ್ಡಿಲ್ಲದೆ 1,200 ರೂಪಾಯಿ ಇದ್ದಿತ್ತು. ಅದನ್ನ ಬರ್ಗಿ ಕೊಟ್ಟಿಕ್ಕೆ ಡಾಕ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡಿ 300 ರೂಪಾಯಿ ನಾಳೆ ಏನಾದ್ರು ಮಾಡಿ ಕೊಡ್ತೇನೆ ಹೇಳಿಕೆ ಅವ್ರೊಂದು ಎಕ್ಸ್ಕ್ಯೂಸ್ ಕೊಟ್ಟರೆ ನಾನು ಆಂಬುಲೆನ್ಸ್ ಮಾಡ್ಕೊಂಡು ಇಲ್ಲಿ ಬಂದೆ. ಇಲ್ಲಿ ವೆನ್ಲಾಕಲ್ಲಿ ಮತ್ತು ಪುನಃ ವಾಪಸ್ ಬಂದ್ರ ಮೇಲೆ ಈ ಥರ ಕಂಡೀಷನ್ ಇತ್ತು ಮೇಡಮ್. ಒಂದು ದಿವಸ ನಂಗೆ ಒಂದು ಬೆಡ್ ಕೊಡಿ ಬೆಳಗಾಗೋರವರಿಗೆ, ಬೆಳಗಾದ್ರ ಮೇಲೆ ನಾ ಏನಾದರೂ ಮಾಡಿ ಒಂದು ಇದು ಆಯುಷ್ಮಾನ್ ಕಾರ್ಡಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ತೆ. ಮತ್ತು ನಮ್ಮವರು ಒಬ್ಬರು ಬತ್ತೆ ಅಂದಿರ ಅವ್ರ ಹತ್ರ ಮಾತಾಡಿ ಒಂದು ಇದು ಮಾಡ್ತೇನೆ, ಬೇರೆ ಎಲ್ಲರೂ ಒಂದು ಮಾಡುವಂಥದ್ದು ವ್ಯವಸ್ಥೆ ಮಾಡ್ತಾರೆ. ಅವ್ರ ಜೀವನ ಉಳಿಸ್ಕೊಂಬ ಅಂದ್ಕೊಂಡಿದೆ. ಅಲ್ಲೂ ಅವರೊಂದು ಅವಕಾಶನೇ ಕೊಡಲಿಲ್ಲ, ನೆಗ್ಲೆಕ್ಟ್ ಮಾಡಿಬಿಟ್ರೆ. ನಾವು ಆ ಜವಾಬ್ದಾರಿ ತಕ್ಕಂಕೆ ಆತಿಲ್ಲ ನನಗೆ ಹೇಳಿದ್ರು. ವಿಷಯ ತಿಳಿದ ಸಾಮಾಜಿಕ ಕಾರ್ಯಕರ್ತ ವಿಶು ಶೆಟ್ಟಿ ಅಂಬಲಪಾಡಿ ಮಧ್ಯಪ್ರವೇಶಿಸಿ ಅಧಿಕಾರಿಗಳೊಂದಿಗೆ ಸಂಪರ್ಕ ಸಾಧಿಸಿ ರೋಗಿಯನ್ನ ಉಡುಪಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದರು. ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಮಣಿಪಾಲ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದ್ದು ಸದ್ಯ ಅವರು ಗಂಭೀರ ಸ್ಥಿತಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಘಟನೆಗೆ ಸಂಬಂಧಿಸಿ ತಾಂತ್ರಿಕ ಸಮಸ್ಯೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಡ ಹಾಗೂ ಮಧ್ಯಮ ವರ್ಗದ ರೋಗಿಗಳು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ OTP ಬರದಿದ್ರು ಕೂಡ ಫೇಸ್ ಆ್ಯಪ್ ಅಂತ ಇದೆ, ಮರು ದಿವಸ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಎಮರ್ಜೆನ್ಸಿ ಕೋಡಿಗೆ ಕೆಲವೊಂದು ನಿಬಂಧನೆಗಳುಂಟು. ರೋಗಿಗೆ ಸುಲಭವಾಗಿ ಆಗುವಂಥ ಹಲವಾರು ವಿಷಯಗಳು ಇದ್ದರೂ ಕೂಡ ಇವರು ಅದನ್ನು ನಿರ್ಲಕ್ಷ್ಯ ಮಾಡಿದರು. ಆ ರಾತ್ರಿ 1 ಗಂಟೆಗೆ ರೋಗಿಯ ಪತ್ನಿ ನನಗೆ ಫೋನ್ ಮಾಡಿದರು. ನಾನು ಹೇಳಿದೆ ಆ OTP ವ್ಯವಸ್ಥೆ ಅಥವಾ ಆಧಾರ್ನಲ್ಲಿ ಏನು ಪ್ರಾಬ್ಲಮ್ ಉಂಟು ಅದನ್ನು ಬೆಳಿಗ್ಗೆ ಅದು ಕೂಡ ಸರಿ ಮಾಡಿ ಕೊಡುವ, ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ, ಖಂಡಿತ ಅವರು ಸ್ಪಂದನೆ ಕೊಡ್ತಾರೆ, ಕೊಡದೇ ಇರುವುದಿಲ್ಲ ಅಂತ. ಆದರೆ ಒಂಟಿ ಮಹಿಳೆಯ ಒಂದು ಕೂಗಿಗೆ ಅವರು ಯಾರು ಸ್ಪಂದನೆ ಕೊಡಲಿಲ್ಲ. ಖಾಸಗಿ ಆಸ್ಪತ್ರೆಯವರು ನೀವು ಆಧಾರ್ ಕಾರ್ಡ್ ಸರಿಯಾಗಿ ಮಾಡಿಕೊಂಡು ಬಂದರೆ ಮಾತ್ರ ಆಗ್ತದೆ, ಈಗ ಅಡ್ಮಿಷನ್ ಮಾಡಲಿಕ್ಕೆ ಆಗೋದಿಲ್ಲ, ಮಾಡಿದರೆ ನಮಗೆ ನಾವು ಅದನ್ನು ಆಯುಷ್ಮಾನ್ ಅಲ್ಲ ಬೇರೆ ರೀತಿಯಲ್ಲಿ ದಾಖಲು ಮಾಡಬೇಕು, ಆವಾಗ 4 ರಿಂದ 5 ಲಕ್ಷ ರೂಪಾಯಿ ಖರ್ಚಾಗ್ತದೆ ಹೇಳಿದರು. ಅದಕ್ಕೆ ಹೆದರಿದ ಮಹಿಳೆ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಕೊಳ್ಳುವಾಗ ಅಲ್ಲಿ 1,500 ರೂಪಾಯಿ ಕಟ್ಟಲಿಕ್ಕೆ ಹೇಳಿದರು. ಅವ್ರ ಹತ್ರ ಆ ದಿನ ಇಡೀ ದಿವಸ ಅನ್ನಾಹಾರ ಇಲ್ಲದೆ ಇದ್ದ ಮಹಿಳೆಯವರು ತನ್ನ ಪರ್ಸಲ್ಲಿದ್ದ 1,200 ರೂಪಾಯಿಯನ್ನು ಕೂಡ ಆಸ್ಪತ್ರೆಯಲ್ಲಿಟ್ಟು ಪುನಃ ಬೆಳಿಗ್ಗೆ ಆಗೋ ತನಕ ವೆನ್ಲಾಕಿಗೆ ನಾನು ಅವ್ರಿಗೆ ಹೇಳಿದೆ, ಅವರು ತಗೊಳ್ಳೇ ಇಲ್ಲ ಅಂತಂದರೆ ನೀವು ವೆನ್ಲಾಕಿಗೆ ಹೋಗಿ ದಾಖಲಾಗಿ ಬೆಳಿಗ್ಗೆ ಸರಿ ಮಾಡುವ ಅಂತ. ವೆನ್ಲಾಕಲ್ಲಿ ರಾತ್ರಿ 1:30 ಗಂಟೆಗೆ ಅಲ್ಲಿ ಆ್ಯಂಬುಲೆನ್ಸಿಂದ ದಾಖಲಾತಿಯೇ ಮಾಡಲಿಲ್ಲ. ನಮಗೆ ಆಗುವುದಿಲ್ಲ, ನೀವು ದಾಖಲಾತಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ, ಇದಕ್ಕೆಲ್ಲ ವೆಂಟಿಲೇಟರ್ ಬೇಕು ಹಾಗೀಗ ಅಂತ. ದಿನ ಇಡೀ ಅಲ್ಲಿ ಆ್ಯಂಬುಲೆನ್ಸ್ನಲ್ಲಿ ವೆಂಟಿಲೇಟರ್ ಇಲ್ಲದೆ ತಿರುಗಿದೆ. ಒಂದು ಚಿಕಿತ್ಸೆ ಕೊಡಲಿಕ್ಕೆ ಆ ಆ್ಯಂಬುಲೆನ್ಸ್ನಲ್ಲಿ ಇರುವುದಕ್ಕಿಂತ ಆಸ್ಪತ್ರೆಯಲ್ಲಿ ಇರೋದು ಒಳ್ಳೆಯದಲ್ವ, ಒಂದಷ್ಟು ಚಿಕಿತ್ಸೆಯನ್ನು ಕೊಡ್ಬೋದಲ್ಲ. ಮಹಿಳೆ ಬೇಸರವಾಗಿ ಹೇಗೂ ನನ್ನ ಗಂಡ ಇನ್ನು ಬದುಕುವುದಿಲ್ಲ, ನಾನು ನನ್ನ ಊರಾದ ಗಂಗೊಳ್ಳಿಗೆ ಹೋಗ್ತೇನೆ, ನನಗೆ ಹೋಗಲಿಕ್ಕೆ ಹಣ ಇಲ್ಲ, ಒಂದು ಆ್ಯಂಬುಲೆನ್ಸ್ ಮಾಡಿಕೊಡಿ ಅಂದರು. ನಾನು ಹೇಳಿದೆ ಆ್ಯಂಬುಲೆನ್ಸ್ ನಾನು ಮಾಡಿಕೊಡ್ತೇನೆ, ನೀವು ಉಡುಪಿಗೆ ಬನ್ನಿ ಅಂತ ಹೇಳಿದೆ. ಉಡುಪಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆಯನ್ನೆಲ್ಲ ನೀಡಿ ಮತ್ತು ತದನಂತರ ಅವರ ಆಧಾರ್ ಕಾರ್ಡಿಗೆ OTP ಬರುವ ಹಾಗೆ ಫೋನ್ ಲಿಂಕನ್ನೆಲ್ಲ ಮಾಡಿಕೊಡ್ತು. ಅದು ಕೂಡ ರವಿ ಹೇಳುವವರು ಕೂಡಲೇ ಬಂದು
ಹೇಳಿದ ಕೂಡಲೇ ಬಂದು ಸ್ಪಂದನೆ ಕೊಟ್ಟು ಮಾಡಿಕೊಟ್ಟು ಹೋಗಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಕೂಡ ಉಡುಪಿಯಲ್ಲಿ ಆತನಿಗೆ ಬೇಕಾಗುವಂಥ ತುರ್ತು ಚಿಕಿತ್ಸೆನೆಲ್ಲ ನೀಡಿ ಮತ್ತು KMC ಆಸ್ಪತ್ರೆಯಲ್ಲಿ ಕೂಡ ಒಳ್ಳೆಯ ಸ್ಪಂದನೆ ಕೊಟ್ಟಿದ್ದಾರೆ. ಅವರ ಹತ್ರ ವಿಷಯವನ್ನು ಹೇಳಿದೆ, ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಿ ನಮ್ಮಿಂದ ಎಲ್ಲ ಚಿಕಿತ್ಸೆ ಮತ್ತು ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದೆಷ್ಟೋ ಜನರು ಚಿಕಿತ್ಸೆ ಸಿಗದೆ ಸರ್ಕಾರದ ಯೋಜನೆಯಡಿ ಬೇಕಾದಷ್ಟು ಅವಕಾಶ ಇದ್ದು ಕೂಡ ಸಿಗದೆ ಮೃತಪಟ್ಟದ್ದು, ಅಂಗವಿಕಲರಾದದ್ದು ಸಾವಿರಾರು ಉದಾಹರಣೆ ಉಂಟು. ಖಂಡಿತ ಇಂಥದ್ದು ಮಾಡಬೇಡಿ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಿ, ಆಯುಷ್ಮಾನ್ನ ಸಂಪೂರ್ಣವಾದಂತಹ ಒಂದು ವ್ಯವಸ್ಥೆಯನ್ನು ಜನಸಾಮಾನ್ಯರಿಗೆ ಸಿಗುವಂತೆ ಮಾಡುವಂಥ ಕೆಲಸ ಮಾಡಲಿ. ಯಾಕಂದರೆ ನಮ್ಮ ಉಡುಪಿ ಜಿಲ್ಲಾಸ್ಪತ್ರೆ ವೈದ್ಯರು ಸ್ಪಂದಿಸಿದ್ದಾರೆ. ಇಲ್ಲಿ ಮೂಲಸೌಕರ್ಯ ಇಲ್ಲ, ನಮ್ಮ ಜಿಲ್ಲಾಸ್ಪತ್ರೆಗೆ ಬೇಕಾಗುವ ಮೂಲ ಸೌಕರ್ಯವನ್ನು ಕೊಡಿ. ನಾನು 20 ವರ್ಷದಿಂದ ಕೂಗ್ತಾ ಇದ್ದೇನೆ. ಈಗ ಒಂದು ಆಸ್ಪತ್ರೆ ಬಿಲ್ಡಿಂಗ್ ಆಗಿದೆ ಮತ್ತು ಇನ್ನೂ ಕೂಡ ಏನೂ ಆಗಲಿಲ್ಲ. ಇವತ್ತಿಗೂ ನಮ್ಮ ಉಡುಪಿ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಆಗಿದೆ. ಹಾಗಾಗಿ ಇಲ್ಲಿಗೆ ಒಂದಷ್ಟು ನೀವು ಸೌಕರ್ಯ ಕೊಟ್ಟರೆ ಇಲ್ಲಿಯ ಜನರಿಗೆ ಉತ್ತಮ ಸೇವೆ ಸಿಗ್ತದೆ.